ನೋಡಿ, ಇದು ಓವರಾಲ್ ಆಗಿ ಟೆಂಟ್ ಫುಲ್ಲು ನೆಂದೋಗೈತೆ. ಇಲ್ಲಿಂದ ಇಲ್ಲೆಲ್ಲ ನೀರೇ ಸೋರ್ಬಿಟ್ಟೈತೆ. ಇಲ್ಲಿ ಬೆಳಬೆಳಗ್ಗೆ ನನ್ನ ಮುಂಗನ ತೋರ್ಸು ಬ್ರೋ. ಸುಮ್ಮನೆ ಯಾವ್ದು ಹುಡುಗಿ ನೋಡ್ತಾ ಇಲ್ಲ ಕಡೆಗೆ ಗೈಸ್, ಮಕನೇ ತೋರಿಸ್ತಾ ಇಲ್ಲ. ಬೆಳಗ್ಗೆ ಮ್ಯಾಗಿ, ಬ್ರೂ, ಕಾಫಿ, ಸಕ್ಕರೆ, ಹಾಲು. ನಮ್ಮ ಅಣ್ಣವ್ರ ಮುಖ. ದರ್ಶನ ಆಯ್ತು. ಅಜ್ಜಿ ರೇ ಮೇಲ್ಗಡೆ ಲೈಟ್ ಹಾಕ್ಬಿಡಿ, ನೇತಾಕ್ಬಿಟ್ಟಿದ್ವಿ. ಬೆಳಗ್ಗೆ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀವಿ. ಹಾಲ್ಗಿಟ್ಟಿದ್ದೀವಿ ಬಿಸಿ ಆಗೋಕ್ಕೆ. ನೀನು ನಮಗೆ ಚೆನ್ನಾಗಿ ಕುಡಿಸ್ತೀಯ. ನಮ್ಮಮ್ಮ ಹೇಳಿದ್ರು ಬರ್ಬೇಕಾದ್ರೆ, ನನಗೆ ಗೊತ್ತು ನೀನು ಪಾತ್ರೆ ಗಲೀಜು ಮಾಡ್ಕೊಂಡು ಬರ್ತೀಯ, ಹೊಸ ಕೊಟ್ಟು ಕಳಿಸ್ತಾ ಇದ್ದೀನಿ ಅಂತ. ಹೊಡಿತಾರೆ. ಬೆಳಗ್ಗೆನೆ ಮ್ಯಾಗಿ ಮಾಡಿಕೊಂಡು ಒಳ್ಳೆ ಸನ್ರೈಸ್ನ ನೋಡಕ್ಕೆ ಹೋಗ್ತಾ ಇದ್ದೀವಿ. ಒಂದ್ಸತಿ ಆ ಸನ್ರೈಸ್ ಯಾವ ಥರ ಐತೆ ಅಂತ ನೋಡಿ. ಎಷ್ಟು ಚಂದ ಉಂಟ ಮರ್ಯ ಬ್ರೋ. ಹೆಂಗಿದೆ ಫೀಲ್? ಸಾಕಾಗೈತಲ್ಲ. ಮ್ಯಾಗಿ ಹೆಂಗಿದೆ? ಒನ್ ಮೋರ್ ಅನ್ಬೇಕು. ನಮಸ್ತೆ ಕರ್ನಾಡು. ನಾವಿವತ್ತು ಏನ್ ಮಾಡ್ತಾ ಇದೀವಿ ಅಂದ್ರೆ, ಇವತ್ತು ಬೆಟ್ಟದ ಮೇಲೆ 24 hours ಚಾಲೆಂಜ್ ನ ಇಲ್ಲೇ ಟೆಂಟ್ ಹಾಕೊಂಡು ನೈಟ್ ಸ್ಟೇ ಮಾಡ್ತಾ ಇದೀವಿ. ಇವಾಗ ಟೆಂಟ್ ಹಾಕಕ್ ಹೋಗೋಣ ಬನ್ನಿ. ಅವಾಗಿಂದ ಜಾಗ ಎಲ್ಲ ನೋಡ್ಕೊಂಡ್ ಬಂದು, ಇದ್ರಲ್ಲಿ ಇಷ್ಟು ಫುಲ್ ಈ ದೇವಸ್ಥಾನ ಇದೆ. ಈ ದೇವಸ್ಥಾನ ಫುಲ್ ರೌಂಡ್ ಹಾಕೊಂಡ್ ಬಂದ್ಮೇಲೆ ಬೆಸ್ಟ್ ಟೆಂಟ್ ಹಾಕೋ ಜಾಗ ಅಂದ್ರೆ ಇದೇ ಸಿಕ್ಕಿದ್ದು. ಇವಾಗ ಟೆಂಟ್ ಇಲ್ಲೇ ಹಾಕೋಣ. ಇವಾಗ ಒಳಗಡೆ ಬಂದು ಫಸ್ಟ್ ನಾನೇ ಮಲ್ಕೊಂಡಿದ್ದೀನಿ. ಲಗೇಜ್ ಎಲ್ಲ ಒಳಗಡೆಗೆ ಶಿಫ್ಟ್ ಮಾಡಿದೀವಿ. ನೋಡಿ, ಲಗೇಜ್ ಎಲ್ಲ ಇಲ್ಲಿ ಇಟ್ಕೊಂಡಿದೀವಿ. ಟೆಂಟ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಹಾಕೊಂಡಿದೀವಿ. ಫಸ್ಟ್ ಟೈಮ್ ಹಾಕಿರೋದು ಟೆಂಟು. ಇದು ಬೆಳಗ್ಗೆ ಮಾಡ್ಕೊಂಡು ತಿನ್ನೋಕ್ಕೆ ಇಪ್ಪಿ ನೂಡಲ್ಸು, ಅದ್ರ ಜೊತೆಗೆ ಫ್ರೀ ಕೊಟ್ಟವ್ರೆ. ಆಮೇಲೆ ಒಂದು 4 ಲೀಟ್ರ್ ವಾಟರ್ ತಗೊಬಂದಿದ್ದೀವಿ. ನೈಟು ತಿನ್ನೋಕ್ಕೆ ಚೋಚೋ, ಮತ್ತು ಇನ್ನು ಬ್ಯಾಗಲ್ಲಿ ಹೆಲ್ಮೆಟು, ಗಾಡಿಗಳನ್ನ ಈಚೆ ಪಾರ್ಕ್ ಮಾಡಿದ್ದೀವಿ. ನೈಟ್ ವ್ಯೂ ಸಖತ್ತಾಗಿದೆ. ಈಗ ಒಂದ್ಸತಿ ನಾನು ಈಚೆ ಕರ್ಕೊಂಡು ಹೋಗ್ತೀನಿ ನೈಟ್ ವ್ಯೂ ತೋರ್ಸೋಕ್ಕೆ. ಮತ್ತು ಹಂಗೆ ನೈಟ್ ವ್ಯೂ ತೋರ್ಸಾದ್ಮೇಲೆ ಹೋಗಿ ಅಲ್ಲಿ ಬೆಳಗ್ಗೆಗೆ ನಾವು ಅಡುಗೆ ಮಾಡಬೇಕಂದ್ರೆ ಕಲ್ಗಳು ತರಬೇಕು. ಆ ಕಲ್ಗಳನ್ನ ತಂದು ಇಲ್ಲಿ ಹಾಕಿ ನೈಟ್ ವ್ಯೂ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ. ಬಟ್ ಮಾರ್ನಿಂಗ್ ಇನ್ನೂ ಚೆನ್ನಾಗಿರುತ್ತೆ. ಒಂದ್ಸತಿ ನೈಟ್ ವ್ಯೂ ಯಾವ ತರ ಕಾಣಿಸ್ತಾ ಇದೆ ಅಂದ್ರೆ, ಒಂದ್ಸತಿ ನೋಡಿ. ಬೆಟ್ಟ ಟಾಪ್ ಅಲ್ಲಿ ಇರೋದ್ರಿಂದ ಕೆಳಗಡೆ ಎಲ್ಲ ಹಳ್ಳಿಗಳು, ಊರುಗಳು ಎಲ್ಲ ಐತೆ. ಒಂದ್ಸತಿ ಇವಾಗ ನೋಡಿ. ನಮ್ಮಣ್ಣ ದಪ್ಪ ಕಲ್ಲನ್ನ ಎತ್ಕೊಂಡು ಎಕ್ಸರ್ಸೈಸ್ ಮಾಡ್ತಾವ್ರೆ. ಈಗ ನಾವು ಒಂದು ದಪ್ಪ ಕಲ್ಲು ಎತ್ಕೊಂಡು ಹೋಗ್ಬೇಕು. ಯಾವ ಕಲ್ಲು ಎತ್ಕೊಳ್ಳಿ ಅಂತ ನೋಡ್ತಾ ಇದ್ದೀನಿ ಸದ್ಯಕ್ಕೆ. ಓಕೆ ಬ್ರೋ, ಬಾಯ್. ಅಲ್ಲಿ ಹೋಗ್ತಿರೋರು ನಮ್ಗೆ ಸ್ವಲ್ಪ ಟೆಂಟ್ ಹಾಕಕ್ಕೆ ಹೆಲ್ಪ್ ಮಾಡಿದ್ರು. ಅವರು ಸಪೋರ್ಟ್ ಮಾಡ್ತಾ ಇದ್ರು. ಅವರು ಯಾವಾಗ್ಲೂ ಬರ್ತಾ ಇರ್ತಾರಂತೆ ಇಲ್ಲಿಗೆ. ಅವ್ರು ಹೇಳಿದ್ರು ನೈಟು ಯಾವುದೇ ರೀತಿಯ ತೊಂದರೆ ಇರಲ್ಲ, ಆದ್ರೆ ಪೊಲೀಸ್ ಅವ್ರು ಬಂದಾಗ ಮಾತ್ರ ಅವ್ರಿಗೆ ಏನಾದ್ರು ಸ್ವಲ್ಪ ನೋಡ್ಕೊಬೇಕು. ಬನ್ನಿ ಕಲ್ಲು ಎತ್ಕೊಂಡು ಹೋಗೋಣ. ಈಗ ಬಾಹುಬಲಿ ತರ ಕಲ್ಲನ್ನ ಎತ್ಕೊಂಡು ಹೋಗ್ತೀನಿ. ನಾನು 2 ಎತ್ಕೊಂಡು ಹೋಗ್ತೀನಿ. ಅವ್ನು 1 ಎತ್ಕೊಂಡು ವರ್ಕೌಟ್ ಮಾಡೋನೆ. ನಾನು 2 ಕಲ್ಲು ಎತ್ಕೊಂಡು ಹೋಗ್ತೀನಿ. ಮಹೇಂದ್ರ ಬಾಹುಬಲಿ. ಇದು ಬಹಳ ತೂಕ ಜಾಸ್ತಿ ಐತೆ. ಸಾಕು. ಅಂದ್ರೆ ಏನಕ್ಕೆ ಬಿಸಾಕ್ದೆ ಅಂದ್ರೆ, ನನ್ಗೆ ತೂಕ ಐತೆ ಅಂತ ಅಲ್ಲ, ಇಲ್ಲಿಂದ ಅಲ್ಲಿಗೆ ಎತ್ಕೊಂಡು ಹೋಗ್ಬೇಕು. ಅದಕ್ಕೆ ಮಹೇಂದ್ರ ಬಾಹುಬಲಿ. ಅಪ್ಪ, ಇಷ್ಟೊಂದು ತೂಕ ಐತೆ ಗಾಯ್ಸ್. ನಿಜವಾಗ್ಲು ಇಷ್ಟು ತೂಕ ಇರುತ್ತೆ ಅಂತ ಗೊತ್ತಿರ್ಲಿಲ್ಲ. ನಮ್ ಗುಡ್ಲಕ್ ಏನು ಅಂದ್ರೆ, ಇಲ್ಲೇ ಕಲ್ಗಳಿತ್ತು. ನಾವು ಕಲ್ಗಳಿಗೆ ಏನ್ ಯೋಚನೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೋ. ಮತ್ತೆ ಅಲ್ಲಿ ಗರಿಗಳಿತ್ತು. ಆ ಗರಿಗಳನ್ನ ಎತ್ಕೊಂಡ್ ಬಂದಿದೀವಿ ಅಡುಗೆ ಮಾಡ್ಕೊಳಕ್ಕೆ.
ಅಂದ್ರೆ ಗರಿಗಳು ಅಡ್ಗೆ ಮಾಡಲ್ಲ, ಬೆಂಕಿ ಹಾಕ್ತೀವಿ ಅದರಲ್ಲಿ. ಬನ್ನಿ ಮುಂದೆ ಹಾಕದ್ ನಾನು. ನೈಟ್ ಕ್ಯಾಂಪ್ ಹಾಕಕ್ಕೆ ಎಲ್ಲ ರೆಡಿ ಮಾಡಾಯ್ತು. ಈಗ ನಾವು ಇಲ್ಲಿ ನೈಟ್ ಕ್ಯಾಂಪ್ ಹಾಕೊಂತೀವಿ, ಅಲ್ಲಿ ಕುತ್ಕೊಂತೀವಿ ನೋಡಿ. ನೈಟ್ ಕ್ಯಾಂಪ್ ಹಾಕಕ್ಕೆ ಮರ್ತೋಗಿದ್ದೋ ಕೋಲ್ಗಳನ್ನ ತರೋದು, ಅದಕ್ಕೆ ಇಲ್ಲೇ ಹಳ್ಳಿಲಿ ಸಿಕ್ಕಿರೋ ಅಂತ ಕಡ್ಡಿಗಳನ್ನ ಮರದ್ದು ತಂದು ಇವಾಗ ನೈಟ್ ಕ್ಯಾಂಪ್ ಹಾಕ್ತಾ ಇದೀವಿ. ಬನ್ನಿ ನೈಟ್ ಕ್ಯಾಂಪ್ ಹಾಕೋಣ. ಗೈಸ್, ಕುಷ್ಕಾ ಕಬಾಬ್ನ ತಂದಿದ್ದೀವಿ ನಾವು. ಇವಾಗ ನೈಟು ತಿಂದು ಮಲ್ಕೊಂಡ್ರೆ ಒಳ್ಳೆ ನಿದ್ದೆ. ಆಗ್ಲಿ 10 ಗಂಟೆ ಏನೋ ಆಗೈತೆ. ಆಗಿಲ್ವಾ? ಎಷ್ಟಾಗೈತು? ಟೈಮ್ ಎಷ್ಟು? ಕರೆಕ್ಟಾಗಿ 7:52 ಬ್ರೋ. ಆಯ್ತು, ಇನ್ನು 7:52. ಇಲ್ಲಿ ನೋಡ್ರೆ ನಿಮ್ಗೂ ಅದೇ ತರ ಅನ್ಸುತ್ತೆ, ಎಷ್ಟು ಟೈಮ್ ಆಗೈತೆ. ಇದೇ ನಮ್ ಟೆಂಟು. ಹಿಂದೆ ಕಾಣಿಸ್ತಿರೋದು ದೇವಸ್ಥಾನ. ಅಲ್ಲಿನ ಸ್ಪೆಷಲ್ ಏನು ಅಂದ್ರೆ, ಇಲ್ಲಿ ಸಂಡೇ ಹೊತ್ತು ಬೆಳಗ್ಗೆ 11 ಗಂಟೆಗೆ ನಾನ್ ವೆಜ್ ನ ಮಾಡಿ ಎಲ್ಲರಿಗೂ ಕೊಡ್ತಾರಂತೆ. ಒಂದ್ಸತಿ ಟ್ರೈ ಮಾಡಿ. ಭಾನುವಾರ ಇಲ್ಲಿ ಕೊಡ್ತಾರಂತೆ, ಬಟ್ ನಾವು ಬಂದಿದ್ದು ಸ್ವಲ್ಪ ಲೇಟ್ ಆಯ್ತು, ಅದಕ್ಕೆ ನಮ್ಗೆ ಸಿಕ್ಕಿಲ್ಲ. ಇಲ್ಲಿ ನಮ್ಗೊಬ್ರು ಅವಲೇ ನಾನು ನಿಮ್ಗೆ ತೋರಿಸ್ದಂಗೆ ಇಲ್ಲೊಬ್ರು ಸಿಕ್ಕಿದ್ರು. ಟೂರಿಸ್ಟ್ಗಳು ಬೈಕಲ್ಲಿ ಬಂದಿದ್ರು, ಅವರು ಯಾವಾಗ್ಲೂ ಬರ್ತಾ ಇರ್ತಾರಂತೆ. ಅವ್ರು ನಮ್ಗೆ ಹೇಳಿದ್ರು ಈ ತರ ಸಂಡೇ ಬಂದ್ರೆ 11 ಗಂಟೆಗೆ ನಾನ್ ವೆಜ್ ಮಾಡ್ತಾ ಇರ್ತಾರೆ ಅಂತ. ನಾವು ಅದು ಗೊತ್ತಾದ್ಮೇಲೆ ನಾವು ಹೋಗಿ ನಾವು ಕುಷ್ಕಾ ಮತ್ತೆ ಕಬಾಬ್ನ ತಗೊಂಡ್ಬಂದು ಈಗ ತಿಂತೀವಿ. ಫೈರ್ ಕ್ಯಾಂಪ್ ಹಾಕೊಂಡಿದ್ವಿ. ಸೆಪ್ಟೆಂಬರ್ 15. ಇವತ್ತು ಅದೇನೋ ಮೇಲಿಂದ ಬಂದು ಭೂಮಿಗೆ ಅಪ್ಪಳಿಸಿ ಎಲ್ಲರೂ ಸತ್ತೋಗ್ತಾರೆ ಅಂತ ಹೇಳೋರೆ. ಅದನ್ನು ನಾವು ಹತ್ರದಿಂದ ವೀಕ್ಷಣೆ ಮಾಡಬೇಕು ಅಂತ ಒಂದು ಬೆಟ್ಟದ ಮೇಲೆ ಬಂದು ನಾವು ಫೈರ್ ಕ್ಯಾಂಪ್ ಹಾಕ್ಕೊಂಡು ನಮ್ಮ ಬ್ರೋ ಜೊತೆ ಇಲ್ಲಿದ್ದೀವಿ. ಅದು ಬಂದು ಅಪ್ಪಳಿಸಿದ್ರೆ ನಾಳೆ ವಿಡಿಯೋ ಅಪ್ಲೋಡ್ ಮಾಡಲ್ಲ, ಅಪ್ಪಳಿಸಿಲ್ಲ ಅಂದರೆ ನಾಳೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಫೈನಲಿ ನಾನು ಊಟ ಮಾಡಿಕೊಂಡು ನಾನು ಕ್ಯಾಂಪ್ ಒಳಗಡೆ ಬಂದೆ. ಆದರೂ ನಮ್ಮ ಬ್ರೋ ಇನ್ನೂ ಈಚೆನೇ ಅವರೇ. ಆ ಬೆಂಕಿ ಆರೋಗಿ ಸ್ವಲ್ಪ ಕೆಂಡ ಐತೆ, ಅದನ್ನು ಕೂಡ ಅವ್ರು ಬಿಡ್ತಾಯಿಲ್ಲ. ಅದನ್ನು ಅಲ್ಲಿ ಈಚೆ ಎಂಜಾಯ್ ಮಾಡ್ಕೊಂಡವ್ರೆ. ಈಗ ನಾನು ಒಳಗಡೆ ಟೆಂಟ್ನ ಜಿಪ್ ಕ್ಲೋಸ್ ಮಾಡಿಕೊಂಡು ಈಗ ಮಲ್ಕೊತಾ ಇದ್ದೀನಿ. ಮತ್ತು ನಾಳೆ ಬೆಳಗ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಗುಡ್ ನೈಟ್ ಗೈಸ್. ಗುಡ್ ಮಾರ್ನಿಂಗ್. ಇವಾಗ ಕರೆಕ್ಟಾಗಿ ಬೆಳಗಿನ ಜಾವ 4 ಗಂಟೆ ಆಗೈತೆ. ಈಚೆ ಅಂತೂ ಫುಲ್ಲು ಚಳಿ ಐತೆ. ಟೆಂಟ್ ಯಾವ ಥರ ಆಗೈತೆ ಅಂದರೆ ನೋಡಿ, ನೀರೆಲ್ಲ ಬಂದ್ಬಿಟ್ಟೈತೆ. ನೀರೆಲ್ಲ ಬಂದಿದ್ರೂ ಈ ಟೆಂಟ್ ಒಳಗಡೆ ಬೆಚ್ಚಗೈತೆ. ಇದು ಮುಟ್ಟಿದ್ರೆ ಫುಲ್ಲು ತಣ್ಣಗೈತೆ. ಒಳ್ಳೆ ಫ್ರಿಜ್ಜಲ್ಲಿ ನೀರಿಟ್ಟಾಗ ಟಚ್ ಮಾಡಿದ್ರೆ ಯಾವ ಥರ ಇರುತ್ತೋ ಆ ಥರ ಐತೆ. ನೈಟೆಲ್ಲ ನಿದ್ದೆ ಮಾಡೋಕ್ಕೆ ಆಗಿಲ್ಲ. ಫುಲ್ಲು ಸ್ವಲ್ಪ ಆ ಕಡೆ ಈ ಕಡೆ ಸೌಂಡ್ ಬರ್ತಾಯಿತ್ತು. ಮತ್ತು ಈ ಊರಲ್ಲಿ ಏನು ಹೇಳಿದರು ಅಂದರೆ, ಇಲ್ಲಿ ಕರಡಿಗಳು ಅದು ಇದು ಇರ್ತದೆ ಅಂತ ಹೇಳಿದರು. ಬಟ್ ನಮ್ಗೆ ಯಾವ ಕರಡಿನೂ ಕಾಣಿಸಿಲ್ಲ, ಏನೂ ಇಲ್ಲ. ಈಗ ಈಚೆ ಹೋಗಿ ನೋಡೋಣ ವೆದರ್ ಎಷ್ಟು ಕೂಲಾಗೈತೆ ಅಂತ ಹೇಳ್ತೀನಿ. ನೋಡಿ, ಇದು ಓವರಾಲಾಗೆ ಟೆಂಟ್ ಫುಲ್ಲು ನೆಂದೋಗೈತೆ. ಇಲ್ಲೆಲ್ಲ ನೀರೇ ಸೋರ್ಬಿಟ್ಟೈತೆ. ಇಲ್ಲಿ ಇದು ಸ್ವಲ್ಪ ಬ್ಲ್ಯಾಕ್ ಇರೋದ್ರಿಂದ ಕಾಣಿಸ್ತಾ ಇಲ್ಲ ನೋಡಿ. ಮತ್ತೆ ಇಲ್ಲಿ ನಮ್ಮ ಅಣ್ಣವರು ಮಲಗವ್ರೆ. ಈಗ ನಾವು ಈಚೆ ಹೋಗುವ. ಬನ್ನಿ ಈಚೆ ಹೋಗುವ. ನಿರ್ಜಲ ಪ್ರದೇಶ, ಒಂದು ಸೌಂಡು ಇಲ್ಲ, ಆದರೆ ಫುಲ್ಲು ಚಳಿ ಐತೆ. ಇವಾಗ ಮತ್ತೆ ಬೆಂಕಿ ಹಾಕ್ಬಿಟ್ಟು ಇವಾಗ ನೈಟ್ ಹೇಳ್ದಂಗೆ ಮ್ಯಾಗಿ ತಂದಿದ್ದೀವಿ. ಆ ಮ್ಯಾಗಿನ ಮಾಡ್ಕೊಂಡು ತಿನ್ನಬೇಕು. ಇನ್ನೊಂದು ಕಾಫಿ ಮಾಡ್ಕೊಳ್ಳೋಣ ಅಂತ ಹಾಲು ತಂದಿದ್ದೀವಿ. ಬಟ್ ಹಾಲು ನೈಟ್ ಅಂತ ಇರೋದು ಭಯ ಆಗೋಯ್ತು ಗಾಯ್ಸ್.
ಟೆಂಟ್ ನೋಡಿ. ಟೆಂಟು ಆರಾಮಾಗೈತೆ. ಬೆಳ್ಬೆಳಗ್ಗೆ ನನ್ನ ಮುಂಗನ ತೋರ್ಸು ಬ್ರೋ. ಸುಮ್ಮನೆ ಯಾವ್ದು ಹುಡುಗಿ ನೋಡ್ತಾ ಇಲ್ಲ ಕಡೆಗೆ ಗೈಸ್, ಮಕನೇ ತೋರಿಸ್ತಾ ಇಲ್ಲ ಬೆಳಗ್ಗೆ. ತೋರ್ಸು, ಆಮೇಲೆ ನಿಮ್ಮ ಮುಖ ದರ್ಶನ ಆಗಲಿ. ನೋಡಿ ಗಾಯ್ಸ್, ಮಗನೇ ತೋರಿಸ್ತಾರೆ. ಕಾಲೆತ್ತೋ. ನೋಡಿ ಬೆಳಗ್ಗೆ ಮಕ್ಕ ತೋರಿಸಲ್ಲ. ಏನಕ್ಕೆ ತೋರಿಸಂದ್ರೆ ಇವನು ಹುಡುಗಿ ಮೇಕಪ್ ಎಲ್ಲ ಇಳ್ದೋಗಿರುತ್ತೆ. ಈಗ ತೋರಿಸ್ರೆ ಆಮೇಲೆ ರಿಯಾಲಿಟಿ ಗೊತ್ತಾಗ್ಬಿಡುತ್ತಲ್ಲ, ಅದಕ್ಕೆ ತೋರಿಸಲ್ಲ ಬ್ರೋ. ಒಂದೇ ಒಂದು ಸರಿ ಎಲ್ಲ ಕಡೆಯಿಂದ ಪ್ಯಾಕ್ ಮಾಡ್ಕೊಂಬಿಟ್ಟವನೆ. ಈಗ ತೋರಿಸಲ್ಲ. ನೈಟಿಂದ ನಿದ್ದೆ ಮಾಡಕ್ ಬಿಡ್ತೀಯ ಬಿಡಲ್ವ ನೀನು? ಏಲಿಯನ್ ಬಂದಿದೆ ಟೆಂಟ್ ಒಳಗಡೆ. ನಿನ್ ಥರನೇ ಐತೆ ಅದು. ನನ್ನ ಪಕ್ಕದಲ್ಲೇ ಮಲ್ಗೈತೆ ಗೈಸ್ ಏಲಿಯನ್. ಅದು ನೀನೇ ಅಂತ ಹೇಳ್ಕೊಬಿಡಲ್ಲೇ. ಯಾವುದು ಅದೇನದು, ಯಾವುದು ಬಂದು ಅಪ್ಪಳಿಸ್ಲೂ ಇಲ್ಲ, ಏನೂ ಇಲ್ಲ. ಮೇಲಿಂದ ಬಂದು ಭೂಮಿಗೆ ಏನು ಅಪ್ಪಳಿಸ್ತೆ ಅಂದ್ರಲ್ಲ, ಎಂಥದ್ದು ಇಲ್ಲ. ಡಾಲರ್ 650 ಮಾತ್ರ ಬಿಸಿ ರಾಗಿ ಇಟ್ಟು. ಆಡಿಯನ್ಸ್ ಎಲ್ಲ ನಿನ್ನ ಮುಖ ನೋಡೋಕ್ಕೆ ಕಾಯ್ತವರಪ್ಪ, ತೆಗಿ. ಅಯ್ಯೋ ಬೇಡ ಗಣಪ್ಪ, ಬೆಳಗ್ಗೆ ಪಪ್ಪ ಯಾಕೆ ನಿನ್ನ ಮುಖ ನೋಡೋದು? ಅವ್ನ ಮುಖ ತೊಳ್ದಾದ್ಮೇಲೆ ತೋರಿಸ್ತೀನಿ. ಬೆಳಗಿನ ಜಾವ ದೇವಸ್ಥಾನದ ಒಂದು ರೌಂಡ್ ಆಗ್ತಾಯಿದ್ದೀವಿ. ಇದೇ ದೇವಸ್ಥಾನ, ಫುಲ್ಲು ಗೋಡೆ ಕಟ್ಟೋರ್ ಮೇಲ್ಗಡೆವರೆಗೂ. ಇಲ್ಲಿ ಅದೇನು ಟವರು. ಬೆಳಗ್ಗೆ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀವಿ. ಹಾಲ್ಗಿಟ್ಟಿದ್ದೀವಿ ಬಿಸಿ ಆಗೋಕ್ಕೆ. ಬ್ರೋ ಮಾತಾಡು ಬ್ರೋ. ಸದ್ಯಕ್ಕೆ ಮಾತುಕತೆ ಏನಿಲ್ವಂತೆ. ಟೆಂಟ್ ಕಾಣಿಸೋಕ್ಕೋಸ್ಕರ 2 ಗಾಡಿನ ಆನ್ ಮಾಡಿ ಅಲ್ಲಿ ಟೆಂಟ್ ಹತ್ರ ಕಾಣಿಸ್ಕೊಂಡು ಇಟ್ಟಿದ್ದೀವಿ. ಮತ್ತು ಹಿಂದ್ಗಡೆ ಬ್ಯಾಕ್ ಸೈಡು ಟೆಂಪಲ್ ಐತೆ. ಆ ಟೆಂಪಲ್ನ ಬೆಳಗ್ಗೆ ಆಗಿದ ತಕ್ಷಣ ಎಕ್ಸ್ಪ್ಲೋರ್ ಮಾಡ್ತೀನಿ. ಫಸ್ಟ್ ಈಗ ಕಾಫಿ ಕುಡಿಯೋಣ. ಬೆಳಗ್ಗೆ ಮ್ಯಾಗಿ ಮಾಡ್ಕೊಂಡು ತಿಂತಾಯಿದ್ದೀವಿ. ವೆದರ್ ಚಿಲ್ಡಾಗೈತೆ. ಈಗ ಬೆಂಕಿ ಹಚ್ಚಿ ಮ್ಯಾಗಿ ಮಾಡೋದೆ. ಫುಲ್ಲು ಗಮ್ಮತ್ತು ಮಾಡಬಹುದು. ಅಯ್ಯೋ ಗಾಯ್ಸ್, ಈ ಗಾಳಿಗೆ ನಿಲ್ತಾನೆ ಇಲ್ಲ. ಅದು ಆರೋಯ್ತು, ನಿಲ್ತಾ ಇಲ್ಲ. ಅದಕ್ಕೆ ಹೇಳಿದ್ದು ಪೇಪರ್ ಇಡ್ಲಾದ ಮದಿಕ್ಕೆ ಅಂತ ಒಂಚೂರು ಕಿತ್ತು. ಅಲ್ಲೇ ಹಚ್ಕೊಂತದ. ಹಚ್ಚೋ ಒಂದ್ಸಲ ಹಚ್ಕೊಂಡ್ರೆ ಹಚ್ಕೊಂತು. ಬಿಡು ಬರ್ಲಿ ಇನ್ನ ಬರ್ಬೇಕು. ಬಿಡು ಹಚ್ಕೊಂತ. ಬೆಳಗ್ಗೆ ಮ್ಯಾಗಿ ಮಾಡ್ಕೊಂಡು ತಿನ್ನೋಕ್ಕೆ ಪ್ರಿಪ್ರೇಷನ್ ಆಗಿದೆ. ಈಗ ಬೆಂಕಿ ಹಚ್ಚಿದ್ದೀವಿ. ಪಾತ್ರೆನ ಮೇಲಿಟ್ಟು ಅವು ಸ್ವಲ್ಪ ಮುಂದೆ ಬಿದ್ದಿದ್ದೋದ್ರೆ ಮ್ಯಾಗಿ ಮಾಡ್ಕೊಂಡು ತಿನ್ನೋದೇ. ಈಗ ನೀರು ಕೊಡು. ನೀರು ಹಾಕೋದು ಫಸ್ಟು. ಎಷ್ಟು ಹಾಕ್ಬೇಕು ನೀರು? ಸ್ವಲ್ಪ ಸ್ಟಾಪ್ ಮಾಡು. ನೀನು ನಮಗೆ ಚೆನ್ನಾಗಿ ಕುಡಿಸ್ತೀಯ. ನಮ್ಮಮ್ಮ ಹೇಳಿದ್ರು ಬರಬೇಕಾರೇನೆ, ನನಗೆ ಗೊತ್ತು ನೀನು ಪಾತ್ರೆ ಗಲೀಜು ಮಾಡ್ಕೊಂಡು ಬರ್ತೀಯ, ಹೊಸಾದ್ ಕೊಟ್ಟು ಕಳಿಸ್ತಾ ಇದ್ದೀನಿ ಅಂತ. ಹೊಡಿತಾರೆ. ನೀರು ಹಾಕುವ. ಅಷ್ಟು ಹಾಕ್ಬಿಡ್ಬೇಡ. ಬರ್ಲಿ ಇನ್ನ ಬರ್ಲಿ. ಸಾಕು ಸ್ಟಾಪ್ ಮಾಡು. ನಾನು ಒಬ್ಬ, ನಿನಗಂತಲೇ ಹುಟ್ಟಿದವ ನಾನೇ ಒಬ್ಬ, ನೀ ನನ್ನವಳೆನ್ನುವುದು ನನಗೆ ಜಂಬ, ಜೋಪಾನ ಮಾಡುವೆನು ತುಂಬಾ ತುಂಬಾ, ಜೀವಮಾನವೆಲ್ಲ ನೀಡು ಪ್ರೀತಿ ಸಾಲ, ಇನ್ನೇನು ಬೇಡ ಇಷ್ಟೇ ಬೇಡಿಕೆ, ಜಗದಲ್ಲಿರೋ ಹುಚ್ಚರಲ್ಲಿ ನಾನು ಒಬ್ಬ, ನಿನಗಂತಲೇ ಹುಟ್ಟಿದವ ನಾನೇ ಒಬ್ಬ.
ಫುಲ್ ಗಜ್ಗ ಮಾಡ್ತವ್ರೆ. ಆ್ಯಕ್ಚುಲಿ ಏನಂದರೆ ಪಾತ್ರೆ ತಂದಿದ್ದೀನಿ, ಪ್ಲೇಟ್ ತಂದಿದ್ದೀನಿ, ಎಲ್ಲ ತಂದಿದ್ದೀನಿ. ಇಲ್ಲಿ ನೋಡಿ ಅಲ್ಲಾಡ್ಸೋಕ್ಕೆ ಸೌಟ್ ತಂದಿಲ್ಲ, ಅದಕ್ಕೆ ಕಡ್ಡಿಲಿ ಅಲ್ಲಾಡಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಹಳ್ಳೀಲಿ ಇಂಥದ್ರಲ್ಲೇ ನಾವು ಇದು ಮಾಡೋದು ನೋಡಿ. ಅವ್ನು ಗಜ್ಗ ಮಾಡ್ತಾನೆ ಗಾಯ್ಸ್, ಎಲ್ಲ ಕಡೆ ಗಜ್ಗ ಮಾಡ್ತಾನೆ. ಸೌಟ್ ಇಲ್ಲ ಅಂದರೆ ನಿಮಗೆ ತಿರ್ಸಕ್ಕೆ ಸೌಂಟ್ ಇಲ್ಲ ಅಂದರೆ ಈ ಥರದನ್ನ ಯೂಸ್ ಮಾಡಿ ನೋಡಿ. ಇದು ಆ್ಯಕ್ಚುಲಿ ಇದು ನ್ಯಾಚುರಲ್, ಅದೆಲ್ಲ ಕೆಮಿಕಲ್ ಅಲ್ಲ ಕಲ್ಸನ ತೊಳ್ದನು ನ್ಯಾಚುರಲ್. ಅಲ್ಲೆಲ್ಲ ಬಡೇದವ ದೇವಸ್ಥಾನ. ಈಗ ನನಗೆ ವಿಡಿಯೋದಲ್ಲಿ ಬರ್ತೇನೆ, ನಂಗೆ ಗೊತ್ತಿಲ್ಲ. ಈಗ ಮ್ಯಾಗಿ ತಿನ್ಕೊಂಡು ಒಂದು ಒಳ್ಳೆ ಸನ್ಸೆಟ್ ನೋಡುವ. ಸನ್ಸೆಟ್ ಅಲ್ಲ, ಸನ್ ರೈಸ್ನ ನೋಡಕ್ಕೆ ಹೋಗ್ತಾ ಇದ್ದೀವಿ. ಪುದೀನ ರೈಸ್ ಸಖತ್ ಫೀಲ್ ಗಾಯ್ಸ್. ಆ್ಯಕ್ಚುಲಿ ಸನ್ಸೆಟ್ಟು ಈ ಕ್ಯಾಮ್ರಾದಲ್ಲಿ ಅಷ್ಟು ಕಾಣಿಸ್ತಾ ಇಲ್ವೇನೋ, ನೋಡೋಕೆ ಮಾತ್ರ ಸಖತ್ತಾಗೈತೆ. ಕೆಳಗಡೆ ಎಲ್ಲ ಫುಲ್ಲು ಫಾಗು, ಆಮೇಲೆ ಮೇಲ್ಗಡೆ ಸನ್ರೈಸ್ ಆಗಿದೆ ನೋಡಿ. ಇದೆ ಟೆಂಪಲ್ಲು. ನಾವು ಆ ಸೈಡ್ ಬ್ಯಾಕ್ ಸೈಡ್ ಇಲ್ಲಿ ಲೈಟ್ ಕಂಬ ಇದೆಯಲ್ಲ ಗೊತ್ತಾ, ಆ ಸೈಡ್ ನಾವು ಟೆಂಟ್ ಹಾಕಿರೋದು. ಸನ್ರೈಸ್ ಈ ಕಡೆ ಆಗಿದೆ. ವ್ಯೂ ಪಾಯಿಂಟ್ ಮಾತ್ರ ಸಖತ್ತಾಗೈತೆ. ಈಗ ಒಂದು ಜಾಗದಲ್ಲಿ ಕುತ್ಕೊಂಡು ಸನ್ರೈಸ್ನ ನೋಡಿಕೊಂಡು ಮ್ಯಾಗಿ ತಿನ್ನುವ. ಮ್ಯಾಗಿ ತಿಂದಾದ್ಮೇಲೆ ಸಿಗ್ತೀನಿ. ಗಾಯ್ಸ್ ಟೆಂಪಲ್ಲು ಕ್ಲೋಸ್ ಆಗೈತೆ, ಅದರಿಂದ ಇದನ್ನು ಈ ಕಡೆಯಿಂದನೇ ಇಷ್ಟೇ ತೋರ್ಸೋಕ್ಕಾಗಿದ್ದು. ದೇವಸ್ಥಾನ ಚೆನ್ನಾಗಿದೆ, ಬೆಳಗ್ಗೆ ಹೊತ್ತು ವ್ಯೂ ಪಾಯಿಂಟು ಅಲ್ಟಿಮೇಟ್ ಆಗಿದೆ. ಬನ್ನಿ ಈಗ ನಾವು ಟೆಂಟ್ ಹತ್ರ ಹೋಗಿ ಟೆಂಟ್ನ ಬಿಚ್ಚಿಕ್ಕಿ ಹೋಗುವ. ಗಾಯ್ಸ್ ಈ ಸೈಡಿಂದ ನಮ್ಮ ಟೆಂಟು ಏನು ಸಖತ್ತಾಗಿ ಕಾಣಿಸ್ತಾ ಇದೆ ಅಂದರೆ, ಎಲ್ಲಿ ನಾವು ಟೆಂಟ್ ಹಾಕಿರೋ ಜಾಗ ಅಂದರೆ ನೋಡಿ ಯಾವ ಥರ ಕಾಣಿಸ್ತದೆ ನಾವು ಟೆಂಟ್ ಹಾಕಿರೋ ಜಾಗ. ಸಖತ್ತಾಗಿದೆ ಅಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಅಲ್ಲಿ ಆ ಕಾರ್ನರ್ ಹತ್ರ ಹಾಕ್ತೀವಿ. ಇಲ್ಲಿ ಗೊತ್ತಾ, ಝೂಮ್ ಮಾಡಿ ತೋರಿಸ್ತೀನಿ. ಈ ಕಾರ್ನರ್ ಹತ್ರ ಹಾಕ್ತೀವಿ, ಅವಾಗ ಇನ್ನೂ ಸಖತ್ತಾಗಿರುತ್ತೆ. ಈಗ ಟೆಂಟ್ನ ಬಿಚ್ಚಿಕ್ಕಿ ಮನೆಗೆ ಹೊರಡೋ ಸಮಯ. ಇವತ್ತಿನ ಚಾಲೆಂಜ್ನ ಮುಗಿಸಿದ್ದೀನಿ. ನೆಕ್ಸ್ಟು ಯಾವ ರೀತಿ ಚಾಲೆಂಜ್ ಮಾಡಬೇಕು ಅಂತ ಹೇಳಿ ನೆಕ್ಸ್ಟು ಚಾಲೆಂಜಿಂಗ್ ವಿಡಿಯೋ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.